ನಿಮ್ಮ ಮೊದಲನೆಯ ಪ್ರಶ್ನೆ, ಕೌರವರ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕುಂತಿ, ಬಿ ಗಾಂಧಾರಿ, ಸಿ ದ್ರೌಪದಿ, ಡಿ ಸೀತಾ. ನಿಮ್ಮ ಸರಿಯಾದ ಉತ್ತರ ಬಿ ಗಾಂಧಾರಿ. ನಿಮ್ಮ ಎರಡನೇ ಪ್ರಶ್ನೆ, ಭೀಷ್ಮನ ತಾಯಿ ಯಾವ ನದಿಯ ದೇವತೆ? ನಿಮ್ಮ ಆಪ್ಷನ್ಸ್ಗಳು: ಎ ಯಮುನಾ, ಬಿ ಸರಸ್ವತಿ, ಸಿ ಗಂಗಾ, ಡಿ ನರ್ಮದಾ. ನಿಮ್ಮ ಸರಿಯಾದ ಉತ್ತರ ಸಿ ಗಂಗಾ. ನಿಮ್ಮ ಮೂರನೇ ಪ್ರಶ್ನೆ, ಯಾವ ಪಾಂಡವನು ದ್ರೌಪದಿಯ ಸ್ವಯಂವರವನ್ನು ಗೆದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ ಯುಧಿಷ್ಠಿರ, ಬಿ ಭೀಮ, ಸಿ ಅರ್ಜುನ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಸಿ ಅರ್ಜುನ. ನಿಮ್ಮ ನಾಲ್ಕನೇ ಪ್ರಶ್ನೆ, ಕುರು ಸಾಮ್ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಸ್ತಿನಾಪುರ, ಬಿ ಇಂದ್ರಪ್ರಸ್ಥ, ಸಿ ಪಾಟಲಿಪುತ್ರ, ಡಿ ಉಜ್ಜಯಿನಿ. ನಿಮ್ಮ ಸರಿಯಾದ ಉತ್ತರ ಎ ಹಸ್ತಿನಾಪುರ. ನಿಮ್ಮ ಐದನೇ ಪ್ರಶ್ನೆ, ಸಿಂಹಾಸನವನ್ನು ತ್ಯಜಿಸಬೇಕಾದ ಪಾಂಡವರ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಧೃತರಾಷ್ಟ್ರ, ಬಿ ಪಾಂಡು, ಸಿ ಭೀಷ್ಮ, ಡಿ ವಿದುರ. ನಿಮ್ಮ ಸರಿಯಾದ ಉತ್ತರ ಬಿ ಪಾಂಡು. ನಿಮ್ಮ ಆರನೇ ಪ್ರಶ್ನೆ, ಭೀಮನ ಶಕ್ತಿಶಾಲಿ ರಾಕ್ಷಸ ಪುತ್ರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ನಕುಲ, ಸಿ ಸಹದೇವ, ಡಿ ಘಟೋತ್ಕಚ. ನಿಮ್ಮ ಸರಿಯಾದ ಉತ್ತರ ಡಿ ಘಟೋತ್ಕಚ. ನಿಮ್ಮ ಏಳನೇ ಪ್ರಶ್ನೆ, ಮಹಾಭಾರತದಲ್ಲಿ ಹಸ್ತಿನಾಪುರದ ಅಂಧರಾಜ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಂಡು, ಬಿ ಭೀಷ್ಮ, ಸಿ ಧೃತರಾಷ್ಟ್ರ, ಡಿ ದುರ್ಯೋಧನ. ನಿಮ್ಮ ಸರಿಯಾದ ಉತ್ತರ ಸಿ ಧೃತರಾಷ್ಟ್ರ. ನಿಮ್ಮ ಎಂಟನೇ ಪ್ರಶ್ನೆ, ಸುಭದ್ರೆಯಿಂದ ಅರ್ಜುನನಿಗೆ ಹುಟ್ಟಿದ ಮಗ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಘಟೋತ್ಕಚ, ಬಿ ಪರೀಕ್ಷಿತ್, ಸಿ ಅಭಿಮನ್ಯು, ಡಿ ಬಭ್ರುವಾಹನ. ನಿಮ್ಮ ಸರಿಯಾದ ಉತ್ತರ ಸಿ ಅಭಿಮನ್ಯು. ನಿಮ್ಮ ಒಂಬತ್ತನೇ ಪ್ರಶ್ನೆ, ಕೃಷ್ಣನಿಗೆ ಸುದರ್ಶನ ಚಕ್ರ ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಬ್ರಹ್ಮ, ಬಿ ವಿಷ್ಣು, ಸಿ ಶಿವ, ಡಿ ಅಗ್ನಿದೇವ. ನಿಮ್ಮ ಸರಿಯಾದ ಉತ್ತರ ಡಿ ಅಗ್ನಿದೇವ. ನಿಮ್ಮ ಹತ್ತನೇ ಪ್ರಶ್ನೆ, ಗದಾಯುದ್ಧದಲ್ಲಿ ಪ್ರಸಿದ್ಧ ಪಾಂಡವ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಯುಧಿಷ್ಠಿರ, ಬಿ ಅರ್ಜುನ, ಸಿ ಭೀಮ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಸಿ ಭೀಮ. ನಿಮ್ಮ 11ನೇ ಪ್ರಶ್ನೆ, ಪಾಂಡವರು ತಮ್ಮ ರಾಜಧಾನಿಯಾಗಿ ಯಾವ ನಗರವನ್ನು ಸ್ಥಾಪಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಂಚಾಲ, ಬಿ ಇಂದ್ರಪ್ರಸ್ಥ, ಸಿ ದ್ವಾರಕಾ, ಡಿ ಮಥುರಾ. ನಿಮ್ಮ ಸರಿಯಾದ ಉತ್ತರ ಬಿ ಇಂದ್ರಪ್ರಸ್ಥ. ನಿಮ್ಮ 12ನೇ ಪ್ರಶ್ನೆ, ಪಾಂಡವರಲ್ಲಿ ಹಿರಿಯವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಅರ್ಜುನ, ಸಿ ಯುಧಿಷ್ಠಿರ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಸಿ ಯುಧಿಷ್ಠಿರ. ನಿಮ್ಮ 13ನೇ ಪ್ರಶ್ನೆ, ಯಾದವ ಕುಲದ ಯಾವ ಸದಸ್ಯನು ಪಾಂಡವರಿಗೆ ಸಹಾಯ ಮಾಡಿದನು ಮತ್ತು ಅವರ ಮಿತ್ರನಾಗಿದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ ಬಲರಾಮ, ಬಿ ಶ್ರೀಕೃಷ್ಣ, ಸಿ ಕರ್ಣ, ಡಿ ಶಕುನಿ. ನಿಮ್ಮ ಸರಿಯಾದ ಉತ್ತರ ಬಿ ಶ್ರೀಕೃಷ್ಣ. ನಿಮ್ಮ 14ನೇ ಪ್ರಶ್ನೆ, ಪಾಂಡವರು ನಿರ್ಮಿಸಿದ ಇಂದ್ರಪ್ರಸ್ಥ ನಗರದ ಆಡಳಿತಗಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಅರ್ಜುನ, ಸಿ ಯುಧಿಷ್ಠಿರ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಸಿ
ಸಿ ಯುಧಿಷ್ಠಿರ. ನಿಮ್ಮ 15ನೇ ಪ್ರಶ್ನೆ, ಮಹಾಭಾರತದ ಯುದ್ಧ ಯಾವ ಹೆಸರಿನಿಂದ ಪ್ರಸಿದ್ಧ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಪಾನಿಪತ್ ಯುದ್ಧ, ಬಿ ಕುರುಕ್ಷೇತ್ರ ಯುದ್ಧ, ಸಿ ಪ್ಲಾಸಿ ಯುದ್ಧ, ಡಿ ಲಂಕಾ ಯುದ್ಧ. ನಿಮ್ಮ ಸರಿಯಾದ ಉತ್ತರ ಬಿ ಕುರುಕ್ಷೇತ್ರ ಯುದ್ಧ. ನಿಮ್ಮ 16ನೇ ಪ್ರಶ್ನೆ, ಪಾಂಚಾಲದ ರಾಜ ಮತ್ತು ದ್ರೌಪದಿಯ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶಂತನು, ಬಿ ದಶರಥ, ಸಿ ದ್ರುಪದ, ಡಿ ಜನಕ. ನಿಮ್ಮ ಸರಿಯಾದ ಉತ್ತರ ಸಿ ದ್ರುಪದ. ನಿಮ್ಮ 17ನೇ ಪ್ರಶ್ನೆ, ಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧ ವಿದ್ಯೆಗಳನ್ನು ಕಲಿಸಿದ ಗುರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೃಪಾಚಾರ್ಯ, ಬಿ ದ್ರೋಣಾಚಾರ್ಯ, ಸಿ ಭೀಷ್ಮ, ಡಿ ಪರಶುರಾಮ. ನಿಮ್ಮ ಸರಿಯಾದ ಉತ್ತರ ಬಿ ದ್ರೋಣಾಚಾರ್ಯ. ನಿಮ್ಮ 18ನೇ ಪ್ರಶ್ನೆ, ಭೀಷ್ಮನ ಸೌತಲಿ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಸತ್ಯವತಿ, ಬಿ ಕುಂತಿ, ಸಿ ಗಾಂಧಾರಿ, ಡಿ ದ್ರೌಪದಿ. ನಿಮ್ಮ ಸರಿಯಾದ ಉತ್ತರ ಎ ಸತ್ಯವತಿ. ನಿಮ್ಮ 19ನೇ ಪ್ರಶ್ನೆ, ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಯಾವ ರಾಜ್ಯವು ಅವರಿಗೆ ಆಶ್ರಯ ನೀಡಿತು? ನಿಮ್ಮ ಆಪ್ಷನ್ಸ್ಗಳು: ಎ ಮತ್ಸ್ಯ ರಾಜ್ಯ, ಬಿ ಪಾಂಚಲ ರಾಜ್ಯ, ಸಿ ಚೇದಿ ರಾಜ್ಯ, ಡಿ ಹಸ್ತಿನಾಪುರ ರಾಜ್ಯ. ನಿಮ್ಮ ಸರಿಯಾದ ಉತ್ತರ ಎ ಮತ್ಸ್ಯ ರಾಜ್ಯ. ನಿಮ್ಮ 20ನೇ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ಸಾರಥಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶ್ರೀಕೃಷ್ಣ, ಬಿ ಶಲ್ಯ, ಸಿ ಭೀಷ್ಮ, ಡಿ ದುರ್ಯೋಧನ. ನಿಮ್ಮ ಸರಿಯಾದ ಉತ್ತರ ಬಿ ಶಲ್ಯ. ನಿಮ್ಮ 21ನೇ ಪ್ರಶ್ನೆ, ತನ್ನ ಅಗಾಧ ಶಕ್ತಿಗಾಗಿ ಯಾವ ಪಾಂಡವ ಪ್ರಸಿದ್ಧನಾಗಿದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಯುಧಿಷ್ಠಿರ, ಸಿ ಭೀಮ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಸಿ ಭೀಮ. ನಿಮ್ಮ 22ನೇ ಪ್ರಶ್ನೆ, ಕರ್ಣನ ನಿಜವಾದ ಜನ್ಮವನ್ನು ಬಹಿರಂಗಪಡಿಸಿದ ಅವನ ತಾಯಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗಾಂಧಾರಿ, ಬಿ ಕುಂತಿ, ಸಿ ದ್ರೌಪದಿ, ಡಿ ಸತ್ಯಭಾಮ. ನಿಮ್ಮ ಸರಿಯಾದ ಉತ್ತರ ಬಿ ಕುಂತಿ. ನಿಮ್ಮ 23ನೇ ಪ್ರಶ್ನೆ, ಯಾವ ಪಾಂಡವನು ತನ್ನ ಬುದ್ಧಿಮತ್ತೆ ಮತ್ತು ಜ್ಯೋತಿಷ್ಯಕ್ಕಾಗಿ ಹೆಸರುವಾಸಿಯಾಗಿದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ ಯುಧಿಷ್ಠಿರ, ಬಿ ಭೀಮ, ಸಿ ಅರ್ಜುನ, ಡಿ ಸಹದೇವ. ನಿಮ್ಮ ಸರಿಯಾದ ಉತ್ತರ ಡಿ ಸಹದೇವ. ನಿಮ್ಮ 24ನೇ ಪ್ರಶ್ನೆ, ಯುದ್ಧದ ವೇಳೆ ದ್ರೋಣರನ್ನು ಯಾರು ಕೊಂದರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಭೀಮ, ಸಿ ದೃಷ್ಟದ್ಯುಮ್ನ, ಡಿ ಕರ್ಣ. ನಿಮ್ಮ ಸರಿಯಾದ ಉತ್ತರ ಸಿ ದೃಷ್ಟದ್ಯುಮ್ನ. ನಿಮ್ಮ 25ನೇ ಪ್ರಶ್ನೆ, ದ್ರೋಣನ ಪ್ರಸಿದ್ಧ ಪುತ್ರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೃಪಾ, ಬಿ ಶಲ್ಯ, ಸಿ ಅಶ್ವತ್ಥಾಮ, ಡಿ ಸಹದೇವ. ನಿಮ್ಮ ಸರಿಯಾದ ಉತ್ತರ ಸಿ ಅಶ್ವತ್ಥಾಮ. ನಿಮ್ಮ 26ನೇ ಪ್ರಶ್ನೆ, ಪರಂಪರೆಯಲ್ಲಿ ವ್ಯಾಸರ ತಂದೆ ಎಂದು ಯಾವ ಕವಿ ಋಷಿಯನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ವಾಲ್ಮೀಕಿ, ಬಿ ಪರಾಶರ ಋಷಿ, ಸಿ ವಶಿಷ್ಠ, ಡಿ ವಿಶ್ವಾಮಿತ್ರ. ನಿಮ್ಮ ಸರಿಯಾದ ಉತ್ತರ ಬಿ ಪರಾಶರ ಋಷಿ. ನಿಮ್ಮ 27ನೇ ಪ್ರಶ್ನೆ, ಜಯದ್ರಥನನ್ನು ಕೊಲ್ಲಲು ಅರ್ಜುನನಿಗೆ ಯಾರು ಸಹಾಯ ಮಾಡಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಷ್ಮ, ಬಿ ದ್ರೋಣಾಚಾರ್ಯ, ಸಿ ಶ್ರೀಕೃಷ್ಣ, ಡಿ ಯಾರೂ ಇಲ್ಲ.
ನಿಮ್ಮ ಸರಿಯಾದ ಉತ್ತರ ಸಿ ಶ್ರೀಕೃಷ್ಣ. ನಿಮ್ಮ 28ನೇ ಪ್ರಶ್ನೆ, ದ್ರೌಪದಿಗೆ ಯಾವ ಪಾಂಡವನ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಯುಧಿಷ್ಠಿರ, ಬಿ ಭೀಮ, ಸಿ ಅರ್ಜುನ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಸಿ ಅರ್ಜುನ. ನಿಮ್ಮ 29ನೇ ಪ್ರಶ್ನೆ, ಭೀಮನಿಗೆ 10,000 ಆನೆಗಳ ಬಲವನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಾಯುದೇವ, ಬಿ ಇಂದ್ರ, ಸಿ ಅಗ್ನಿ, ಡಿ ನಾಗರಾಜ ವಾಸುಕಿ. ನಿಮ್ಮ ಸರಿಯಾದ ಉತ್ತರ ಡಿ ನಾಗರಾಜ ವಾಸುಕಿ. ನಿಮ್ಮ 30ನೇ ಪ್ರಶ್ನೆ, ಭೀಷ್ಮನ ರಥದ ಪತಾಕೆಯ ಚಿಹ್ನೆ ಏನಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಸಿಂಹ, ಬಿ ತಾಳೆಮರ, ಸಿ ಗರುಡ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ತಾಳೆಮರ. ನಿಮ್ಮ 31ನೇ ಪ್ರಶ್ನೆ, ದುಶ್ಯಲೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಿದುರನ ಮಗಳು, ಬಿ ಧೃತರಾಷ್ಟ್ರನ ಮಗಳು, ಸಿ ಕರ್ಣನ ಮಗಳು, ಡಿ ದ್ರೋಣನ ಮಗಳು. ನಿಮ್ಮ ಸರಿಯಾದ ಉತ್ತರ ಬಿ ಧೃತರಾಷ್ಟ್ರನ ಮಗಳು. ನಿಮ್ಮ 32ನೇ ಪ್ರಶ್ನೆ, ಕರ್ಣನನ್ನು ಕೊಲ್ಲಲು ಅರ್ಜುನನು ಉಪಯೋಗಿಸಿದ ಅಸ್ತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಶುಪತಾಸ್ತ್ರ, ಬಿ ಬ್ರಹ್ಮಾಸ್ತ್ರ, ಸಿ ಅಂಜಲಿಕಾಸ್ತ್ರ, ಡಿ ನಾಗಾಸ್ತ್ರ. ನಿಮ್ಮ ಸರಿಯಾದ ಉತ್ತರ ಸಿ ಅಂಜಲಿಕಾಸ್ತ್ರ. ನಿಮ್ಮ 33ನೇ ಪ್ರಶ್ನೆ, ಬಲರಾಮನ ಪ್ರೀತಿಯ ಶಿಷ್ಯ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ದುರ್ಯೋಧನ, ಸಿ ಅರ್ಜುನ, ಡಿ ಸಹದೇವ. ನಿಮ್ಮ ಸರಿಯಾದ ಉತ್ತರ ಬಿ ದುರ್ಯೋಧನ. ನಿಮ್ಮ 34ನೇ ಪ್ರಶ್ನೆ, ಕೀಚಕನಿಗೆ ಎಷ್ಟು ಜನ ತಮ್ಮಂದಿರು ಇದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ 50 ತಮ್ಮಂದಿರು, ಬಿ 75 ತಮ್ಮಂದಿರು, ಸಿ 100 ತಮ್ಮಂದಿರು, ಡಿ 105 ತಮ್ಮಂದಿರು. ನಿಮ್ಮ ಸರಿಯಾದ ಉತ್ತರ ಸಿ 100 ತಮ್ಮಂದಿರು. ನಿಮ್ಮ 35ನೇ ಪ್ರಶ್ನೆ, ಬಲರಾಮನು ತಂಗಿ ಸುಭದ್ರೆಯ ಮದುವೆಯನ್ನು ಯಾರೊಂದಿಗೆ ನಿಶ್ಚಯಿಸುತ್ತಾನೆ? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ದುರ್ಯೋಧನ, ಸಿ ಭೀಮ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಬಿ ದುರ್ಯೋಧನ. ನಿಮ್ಮ 36ನೇ ಪ್ರಶ್ನೆ, ವೇದವ್ಯಾಸರು ವಿಚಿತ್ರವೀರ್ಯನಿಗೆ ವರಸೆಯಲ್ಲಿ ಏನಾಗಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ತಂದೆ, ಬಿ ಸಹೋದರ, ಸಿ ಮಾವ, ಡಿ ಮಗ. ನಿಮ್ಮ ಸರಿಯಾದ ಉತ್ತರ ಬಿ ಸಹೋದರ. ನಿಮ್ಮ 37ನೇ ಪ್ರಶ್ನೆ, ಕರ್ಣನ ಕವಚ ಕುಂಡಲಗಳನ್ನು ಮಾರುವೇಷದಲ್ಲಿ ಬಂದು ದಾನವಾಗಿ ಕೇಳಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶ್ರೀಕೃಷ್ಣ, ಬಿ ಅರ್ಜುನ, ಸಿ ಇಂದ್ರ, ಡಿ ಭೀಮ. ನಿಮ್ಮ ಸರಿಯಾದ ಉತ್ತರ ಸಿ ಇಂದ್ರ. ನಿಮ್ಮ 38ನೇ ಪ್ರಶ್ನೆ, ದ್ರೌಪದಿಯು ಭೀಮನನ್ನು ತರುವಂತೆ ಹೇಳಿದ ಪುಷ್ಪ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಮಲ, ಬಿ ಜಾಸ್ಮಿನ್, ಸಿ ಸೌಗಂಧಿಕ, ಡಿ ಪಾರಿಜಾತ. ನಿಮ್ಮ ಸರಿಯಾದ ಉತ್ತರ ಸಿ ಸೌಗಂಧಿಕ. ನಿಮ್ಮ 39ನೇ ಪ್ರಶ್ನೆ, ಕರ್ಣನು ಶಸ್ತ್ರಾಭ್ಯಾಸವನ್ನು ಯಾವ ಗುರುಗಳ ಮೂಲಕ ಕಲಿತನು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರೋಣಾಚಾರ್ಯ, ಬಿ ಕೃಪಾಚಾರ್ಯ, ಸಿ ಪರಶುರಾಮ, ಡಿ ಭೀಷ್ಮ. ನಿಮ್ಮ ಸರಿಯಾದ ಉತ್ತರ ಸಿ ಪರಶುರಾಮ. ನಿಮ್ಮ 40ನೇ ಪ್ರಶ್ನೆ, ಧೃತರಾಷ್ಟ್ರನ ಮಹಾಮಂತ್ರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಷ್ಮ, ಬಿ ದ್ರೋಣ, ಸಿ ಕರ್ಣ, ಡಿ ವಿದುರ.
ನಿಮ್ಮ ಸರಿಯಾದ ಉತ್ತರ ಡಿ ವಿದುರ. ನಿಮ್ಮ 41ನೇ ಪ್ರಶ್ನೆ, ಬಲರಾಮನ ತಾಯಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದೇವಕಿ, ಬಿ ರೋಹಿಣಿ, ಸಿ ಕುಂತಿ, ಡಿ ಗಾಂಧಾರಿ. ನಿಮ್ಮ ಸರಿಯಾದ ಉತ್ತರ ಬಿ ರೋಹಿಣಿ. ನಿಮ್ಮ 42ನೇ ಪ್ರಶ್ನೆ, ಶಿಖಂಡಿ ಯಾರ ಮಗಳು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರುಪದ, ಬಿ ದ್ರೋಣ, ಸಿ ಭೀಷ್ಮ, ಡಿ ಅರ್ಜುನ. ನಿಮ್ಮ ಸರಿಯಾದ ಉತ್ತರ ಎ ದ್ರುಪದ. ನಿಮ್ಮ 43ನೇ ಪ್ರಶ್ನೆ, ಯಕ್ಷನ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಟ್ಟವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಭೀಮ, ಸಿ ಧರ್ಮರಾಯ, ಡಿ ದುರ್ಯೋಧನ. ನಿಮ್ಮ ಸರಿಯಾದ ಉತ್ತರ ಸಿ ಧರ್ಮರಾಯ. ನಿಮ್ಮ 44ನೇ ಪ್ರಶ್ನೆ, ಬಲರಾಮ ಯಾರ ಅವತಾರ ಎಂದು ಪರಿಗಣಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ವಿಷ್ಣು, ಬಿ ಶಿವ, ಸಿ ಆದಿಶೇಷ, ಡಿ ತಕ್ಷಕ. ನಿಮ್ಮ ಸರಿಯಾದ ಉತ್ತರ ಸಿ ಆದಿಶೇಷ. ನಿಮ್ಮ 45ನೇ ಪ್ರಶ್ನೆ, ಮಹಾಭಾರತ ಯುದ್ಧ ಪ್ರಾರಂಭವಾದಾಗ ಪಾಂಡವರ ಸೇನಾಧಿಪತಿಯಾಗಿದ್ದು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಕರ್ಣ, ಸಿ ದೃಷ್ಟದ್ಯುಮ್ನ, ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಸಿ ದೃಷ್ಟದ್ಯುಮ್ನ. ನಿಮ್ಮ 46ನೇ ಪ್ರಶ್ನೆ, ಭೀಷ್ಮನ ಪತನಕ್ಕೆ ಮುಖ್ಯವಾಗಿ ಕಾರಣರಾಗಿದ್ದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶಲ್ಯ, ಬಿ ಕರ್ಣ, ಸಿ ಕೃಷ್ಣ, ಡಿ ಶಿಖಂಡಿ ಮತ್ತು ಅರ್ಜುನ. ನಿಮ್ಮ ಸರಿಯಾದ ಉತ್ತರ ಡಿ ಶಿಖಂಡಿ ಮತ್ತು ಅರ್ಜುನ. ನಿಮ್ಮ 47ನೇ ಪ್ರಶ್ನೆ, ಮಹಾರಾಜ ಪಾಂಡುವಿನ 2ನೆಯ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಅಂಬಿಕೆ, ಬಿ ಕುಂತಿ, ಸಿ ಮಾದ್ರಿ, ಡಿ ದ್ರೌಪದಿ. ನಿಮ್ಮ ಸರಿಯಾದ ಉತ್ತರ ಸಿ ಮಾದ್ರಿ. ನಿಮ್ಮ 48ನೇ ಪ್ರಶ್ನೆ, ಕೌರವ ಸಹೋದರರಲ್ಲಿ ಹಿರಿಯನು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದುರ್ಯೋಧನ, ಬಿ ದುಶ್ಯಾಸನ, ಸಿ ವಿಕರ್ಣ, ಡಿ ಅಶ್ವತ್ಥಾಮ. ನಿಮ್ಮ ಸರಿಯಾದ ಉತ್ತರ ಎ ದುರ್ಯೋಧನ. ನಿಮ್ಮ 49ನೇ ಪ್ರಶ್ನೆ, 5 ಪಾಂಡವರನ್ನು ವಿವಾಹವಾದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕುಂತಿ, ಬಿ ಸುಭದ್ರಾ, ಸಿ ದ್ರೌಪದಿ, ಡಿ ಗಾಂಧಾರಿ. ನಿಮ್ಮ ಸರಿಯಾದ ಉತ್ತರ ಸಿ ದ್ರೌಪದಿ. ನಿಮ್ಮ ಕೊನೆಯ ಪ್ರಶ್ನೆ, ಮಹಾಕಾವ್ಯದ ಪ್ರಕಾರ ಕರ್ಣನ ದೈವಿಕ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಇಂದ್ರದೇವ, ಬಿ ಅಗ್ನಿದೇವ, ಸಿ ವಾಯುದೇವ, ಡಿ ಸೂರ್ಯದೇವ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.